ಇರೋದ್ರಲ್ಲಿ ಐ ಥಿಂಕ್ ಪ್ರೊಡ್ಯೂಸರು ಡೇಟ್ಗಳ ಆಯ್ಕೆಯಲ್ಲಿ ಪ್ರೊಡ್ಯೂಸರ್ಗೆ ಬಿಟ್ಟಿರೋದು. ಅವ್ರ ಆಚೆ ಈಚೆ ನೋಡಿ, ಹಿಂದೆ ಮುಂದೆ ನೋಡಿ, ಅವರಿಗೆ ಆ್ಯಂಡ್ ನಮ್ಮ ಪ್ರಾಜೆಕ್ಟ್ಗೆ ಯಾವುದು ಅನುಕೂಲ ಅಂತ ಅನ್ಸುತ್ತೋ, ಯಾವುದು ಬೆಸ್ಟ್ ಸೂಟೆಡ್ ಅಂತ ಅನ್ಸುತ್ತೋ, ನವಂಬರ್ 22 ಅಂತ ಅನಿಸಿದ್ದೆ ಅವರು ಅದರ ನಿರ್ಧಾರ ತಗೊಂಡಿರ್ತಾರೆ. ಅದ್ರ ಸುತ್ತಮುತ್ತ ಏನಿರುತ್ತೆ ಇರಲ್ಲ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿರಲ್ಲ. ನಮ್ಮ ಕಂಟ್ರೋಲ್ನಲ್ಲಿ ಸಿನಿಮಾ ಡೇಟ್ ಅನೌನ್ಸ್ ಆಗೋಕ್ಕೆ ಮುಂಚೆ ಇರೋದು ಒಂದು ಒಳ್ಳೆ ಸಿನಿಮಾ ಮಾಡೋದು, ಅದು ನಮ್ಮ ಕಂಟ್ರೋಲ್ನಲ್ಲಿರೋದು, ನಮ್ಮ ಸ್ವಾಧೀನದಲ್ಲಿರೋದು. ಅದನ್ನು ಐ ಥಿಂಕ್ ಈ ತಂಡ ಮಾಡಿದೆ. ಅದರ ನೆಕ್ಸ್ಟ್ ಹಂತ ಏನಪ್ಪ, ಜನರಿಗೆ ಇದರ ಸುದ್ದಿ ಮುಟ್ಟಿಸೋದು. ಅದರಲ್ಲಿ ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಐ ಥಿಂಕ್ ಈ ತಂಡ ಪ್ರಯತ್ನ ಮಾಡಿದೆ. ಪ್ರದೀಪ ಐ ಥಿಂಕ್ ತುಂಬ ವಿಭಿನ್ನವಾಗಿ ಕೆಲವೊಂದು ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಐ ಥಿಂಕ್ ನೀವು ಹೇಳಿದ ಇದರಲ್ಲಿ ಎಲ್ಲರಿಗೂ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಸಹಜವಾದ ಆ್ಯಂಡ್ ನಿಜವಾಗ್ಲೂ ತುಂಬ ಆನೆಸ್ಟ್ ಆಗಿರೋ ಒಂದು ಪ್ರಾಮಾಣಿಕವಾದ ಆಶಯ ಇರುತ್ತೆ. ಅಂಥವ್ರು ಎಲ್ಲರೂ ನಾವು ಯಾವ್ಯಾವ ಹುದ್ದೆಗಳಲ್ಲಿದ್ದೀವಿ, ಯಾವ್ಯಾವ ಕೆಲಸದಲ್ಲಿದ್ದೀವಿ ಅನ್ನೋದನ್ನು ಬದಿಗಿಟ್ಟು ಅದನ್ನು ಮರೆತು ಒಂದೊಳ್ಳೆ ಕಾಂಟೆಂಟ್ ಎಲ್ಲೋ ಕಣ್ಣಿಗೆ ಬಂದಿದೆ ಅಥವಾ ನಮ್ಮ ಕಿವಿಗೆ ಬಿದ್ದಿದೆ ಅಂದಾಗ ಅದರ ಬಗ್ಗೆ ಮುಕ್ತವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಅದರ ಬಗ್ಗೆ ಹೊಗಳಿಕೆ ಮಾತು ಅಥವಾ ಇನ್ನೊಬ್ಬರಿಗೆ ಶೇರ್ ಮಾಡೋ ವಿಷಯನಾದರೂ ಮಾಡಿದ್ರೆ ಐ ಥಿಂಕ್ ಹಲವಾರು ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ನೀವು ಹೇಳಿದ ಹಾಗೆ ಕನ್ನಡ ಸಿನಿಮಾ ಗೆಲ್ಲಬೇಕು, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಆದರೆ ನಮ್ಮ ಮರ್ಯಾದೆ ಪ್ರಶ್ನೆ ಯಾವಾಗ ಆಗುತ್ತೆ ಅಂತಂದ್ರೆ, ಒಳ್ಳೆ ಕನ್ನಡ ಸಿನಿಮಾಗಳು ಸೋಲ್ಬಾರ್ದು. ಒಳ್ಳೆ ಕನ್ನಡ ಸಿನಿಮಾ ಸೋತ್ರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ. ಎಲ್ಲವೂ ಗೆಲ್ಲಬೇಕು, ಹೌದು. ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಸೋತಾಗ ಅದು ನಿಜವಾದ ಮರ್ಯಾದೆ ಪ್ರಶ್ನೆ. ಅದಾಗಬಾರ್ದು ಅಂತಂದ್ರೆ ಅಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಒಂದು ಒಳ್ಳೆ ಕಾಂಟೆಂಟ್ನ ಒಂದು ಹೊಸ ತಂಡ ಏನೋ ಸೃಷ್ಟಿ ಮಾಡಿದೆ ಅಂತಂದಾಗ ನಮಗೆ ಆಗದೇ ಇರುವಂತಹ, ನಮ್ಮ ಕೈಗೆ ಎಟಕದೇ ಇರುವಂತಹ ಒಂದು ಪವರ್ ನಿಮ್ಮಲ್ಲಿರುತ್ತೆ, ಜನರಿಗೆ ತಲುಪಿಸುವಂಥ ಒಂದು ಪವರ್. ಅದನ್ನು ನೀವು ವಿವೇಚನೆಯಿಂದ ನೀವು ಬಳಸ್ಕೊಂಡ್ರೆ ನಮ್ಮ ತಂಡಕ್ಕೆ, ನಮ್ಮಂತಹ ಎಲ್ಲ ತಂಡಗಳಿಗೆ, ಕನ್ನಡ ಸಿನಿಮಾಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಕಳಕಳಿಯ ಮನವಿ. ಇನ್ನೊಂದು ಸರ್ತಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಕನ್ನಡ ಸಿನಿಮಾಗಳಿಗೂ ನಿಮ್ಮ ಮೂಲಕ ಪ್ರಚಾರ ಬೇಕು. ಯಾವುದಕ್ಕೆ ಎಷ್ಟು ಕೊಡ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಬಟ್ ಒಳ್ಳೆ ಸಿನಿಮಾಗಳನ್ನು ಸೋಲೋದಕ್ಕೆ ಬಿಡಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.